ಇವತ್ತ ನಾವು ಕಾಳಹಸ್ತಿ ಅಲ್ಲಿ ಅದೀವಿ. ಇದಕ್ಕೆ ರೂಮ್ ತಗೊಂಡಿವಿ ನಾವು. ಸೊ ಇದಕ್ಕೆ 450 ರೂಪೀಸ್ ಪೇ ಮಾಡಿವಿ. ರೂಮ್ ಟೂರ್ ಮಾಡ್ಬೇಕಂತ ಅನ್ಕೊಂಡೇನಿ. ರೂಮ್ನಾಗ ಏನೇನೆಲ್ಲ ಐತಿ ಅಂತ ನೋಡೋಣ ಬರ್ರಿ ಒನ್ ಬೈ ಒನ್. ಸ್ಟಾರ್ಟಿಂಗ್ ಎಂಟರ್ ಆದ ತಕ್ಷಣ ಮೇನ್ ಏನಂದ್ರೆ ಇಲ್ಲಿ ಒಂದು ಕಿಂಗ್ ಸೈಜ್ ಬೆಡ್ ಐತಿ, 2 ಅದಾವು ಬೆಡ್. ನೆಕ್ಸ್ಟ್ ಈ ಸೈಡ್ ಬಂದ್ರೆ ಒಂದು ಸ್ಮಾಲ್ ಚೇರ್ ಗತೆ ಟಿಪಾಯಿ ಗತೆ ಕೊಟ್ಟಾರ. ಇದನ್ನ ಇಲ್ಲೇನು ಡ್ರಾವರ್ ಐತಿ, ಇಲ್ಲೇನು ಎಲ್ಲ ಐಟಮ್ಸ್ ಇಟ್ಕೋಬಹುದು. ನಾವೀಗ ಸದ್ಯಕ್ಕೆ ಒಂದು ಬಾಟಲ್ ಇಟ್ಕೊಂಡಿವಿ, ಆಮೇಲೆ ನಮ್ಮ ಫೋನ್ ಪರ್ಸ್ ಇಟ್ಕೊಂಡಿವಿ. ನೆಕ್ಸ್ಟ್ ಇಲ್ಲೇ ಸ್ವಿಚ್ ಬೋರ್ಡ್ ಕೊಟ್ಟಾರ, ಅಂದ್ರೆ ಚಾರ್ಜ್ ಏನಾರ ಮಾಡ್ಬೇಕಂದ್ರೆ ಸೊ ಚಾರ್ಜ್ ಮಾಡಕ್ಕೆ. ಆಮೇಲೆ ಈ ಕಡೆ ಬರ್ರಿ, ಈ ಕಡೆ ಡ್ರೆಸ್ಸಿಂಗ್ ಟೇಬಲ್ ಐತಿ. ಸೊ ಇಲ್ಲಿ ಆರಾಮ್ಸೆ ಮೇಕಪ್ ಆಗ್ಬೋದು, ರೆಡಿ ಆಗ್ಬೋದು. ನೆಕ್ಸ್ಟ್ ಇಲ್ಲೇ ಒಂದು ಚೇರ್ ಕೊಟ್ಟಾರ. ಈ ಚೇರ್ ಮೇಲೆ ಕುತ್ಕೊಂಡು ನಾವು ರೆಡಿ ಆಗ್ಬೋದು. ಇಲ್ಲೇ ಮಿರರ್ ನೋಡ್ಬೋದ. ಆಮೇಲೆ ಇಲ್ಲೊಂದು ಡ್ರಾವರ್ ಕೊಟ್ರ. ಸೊ ಇಲ್ಲೇನು ಎಲ್ಲ ಥರದ ಐಟಮ್ಸನ್ನು ನಾವು ಇಟ್ಕೋಬಹುದು. ನಾನು ಇವಾಗ ನನ್ನ ಚಶ್ಮಾ ಇಟ್ಟಿನಿ ಅಷ್ಟೆ. ನೆಕ್ಸ್ಟ್ ಈ ಕಡೆ ಬಂದ್ರೆ ಇಲ್ಲಿ ಕಬೋರ್ಡ್ ಕೊಟ್ಟಾರ. ಇಲ್ಲೇ ನಮ್ಮ ಡ್ರೆಸ್ಸಸ್ ಎಲ್ಲ ಇಟ್ಕೋಬಹುದು ಸ್ಟೋರ್ ಮಾಡಿ. ಆಮೇಲೆ ಇದಕ್ಕೆ ಕೀನು ಕೊಟ್ಟಾರ. ಸೊ ಈ ಥರ ಐತೆ ನೋಡ್ರಿ ಕೀ. ಸ್ಪೇಸ್ ಭಾಳ ಐತಿ ಇಲ್ಲೇನು. ನೆಕ್ಸ್ಟ್ ಈ ಸೈಡ್ ಬಂದ್ರೆ ಇಲ್ಲೇ ಒಂದು ಚೇರ್ ಕೊಟ್ಟಾರ. ಸೊ ಚೇರನು ಐತಿ. ಆಮೇಲೆ ಅದ್ರ ಜೊತೆಗೆ ಟಿಪಾಯಿನೂ ಕೊಟ್ಟಾರ. ಸೊ ನಾವಿಲ್ಲೇ ನಮ್ಮ ಬ್ಯಾಗ್ ಎಲ್ಲ ಇಟ್ಕೊಂಡಿವಿ. ಈಗ ಅನ್ಕತನ ಒಂದು ಕ್ಯಾಪ್, ನಮ್ಮ ಕ್ಯಾಪ್ ಎಲ್ಲ ಇಟ್ಕೊಂಡೇವಿ. ನೆಕ್ಸ್ಟ್ ಇಲ್ಲೇ ಒಂದು ಮ್ಯಾಟು ಕೊಟ್ಟಾರ ನೋಡ್ರಿ, ಬೆಡ್ ಕಡೆನ ಒಂದು ಮ್ಯಾಟ್ ಇಟ್ಟಾರ. ಸೊ ನೆಕ್ಸ್ಟ್ ಬರ್ರಿ, ಇವಾಗ ಇಲ್ಲೇ ಒಂದು ಕರ್ಟನ್ ಕೊಟ್ಟಾರ. ಆಮೇಲೆ ಇಲ್ಲಿ ನೋಡ್ರಿ ವಿಂಡೋ ಯಾವ ಥರ ಐತಿ, ದೊಡ್ಡದೈತಿ, ಮಸ್ತ್ ಐತಿ. ಗಾಳಿ ಮಾತ್ರ ಮಸ್ತ್ ಬರ್ತೈತಿ. ಹೊರಗಡೆ ನೋಡ್ರಿ, ಹೊರಗಡೆ ಗಾರ್ಡನ್ ಕಾಣಿಸ್ತೈತಿ. ಆಮೇಲೆ ಆ ಸೈಡ್ ಎಲ್ಲ ಜೋಕಾಲಿ ಯಾವ್ಯಾವ ಅದಾವು ನಾನು ನಿಮ್ಗೆ ನಾಳೆ ತೋರಿಸ್ತೀನಿ ಯಾವ ಥರ ಐತಿ ಜೋಕಾಲಿ. ಇದು ಮತ್ತು ಜಾರ ಬಂಡಿ ಸಣ್ಣ ಮಕ್ಕಳಿಗೆಲ್ಲ ಫೇವ್ರೇಟ್ ಅಲ್ಲ. ಸೊ ಅದನ್ನು ನಾಳೆ ತೋರಿಸ್ತೀನಿ ಹೆಂಗೈತಿ ಅಂತ. ಆಮೇಲೆ ಈ ಸೈಡ್ ಬಂದ್ರೆ ಇಲ್ಲೇ ಒಂದು ಸ್ಮಾಲ್ ಮಿರರ್ ಕೊಟ್ಟಾರ. ಆಮೇಲೆ ಇಲ್ಲೇ ಸಿಂಕ್ ಕೊಟ್ಟಾರ. ಸೊ ನಾವು ಬ್ರಷ್ ಗಿಶ್ ಮಾಡೋದಿದ್ರೆ ಇಲ್ಲೇ ಮಾಡ್ಬೋದು, ಮುಖಾನು ಇಲ್ಲೇ ತೊಳ್ಕೊಬೋದು. ನೆಕ್ಸ್ಟ್ ಇಲ್ಲೊಂದು ಡಸ್ಟ್ಬಿನ್ ಕೊಟ್ಟಾರ. ಏನಾದರೂ ವೇಸ್ಟ್ ಪ್ರಾಡಕ್ಟ್ ಇದ್ರೆ ನಾವು ಹಾಕ್ಬೋದು. ಸೊ ಅದ್ರ ಸಂಬಂಧ ಕೊಟ್ಟಾರ. ನೆಕ್ಸ್ಟ್ ಇಲ್ಲೇ ಒಂದು ವಾಶ್ರೂಮ್ ಕೊಟ್ಟಾರ. ಸೊ ಅಟ್ಯಾಚ್ ಐತಿ ಬಾತ್ರೂಮ್. ಸೊ ಇದಿಷ್ಟು ಈ ರೂಮ್ ಟೂರ್ ಆಗಿತ್ತು. ನಿಮ್ಗೆ ಒಂದ್ಸತಿ ಕ್ಲೋಸಪ್ನಾಗ ಎಲ್ಲ ನೋಡ್ಕೊಂಬರ್ರಿ ಹೆಂಗೈತಿ ರೂಮ್ ಅಂತ. ರೂಮಿಂದ ಈ ಥರ ವ್ಯೂ ಕಾಣ್ತೈತೆ ನೋಡ್ರಿ. ಫುಲ್ ಕೋಲ್ಡ್ ಐತಿ. ಇವಾಗ ನೋಡ್ರಿ ನಾವು ಚೆಕ್ಔಟ್ ಮಾಡತ್ತೀವಿ ಕಾಳಹಸ್ತಿ ರೂಮಿಂದ. ಸೊ ನಾವಿರೋದು ಬ್ಲಾಕ್ 2 ಒಳಗೆ. ಬ್ಲಾಕ್ 1 ಆ ಸೈಡ್ ಐತಿ, ಬ್ಲಾಕ್ 3 ಈ ಸೈಡ್ ಐತಿ. ಟೋಟಲ್ 3 ಬ್ಲಾಕ್ ಅದಾವು. ಇಷ್ಟು ಆ ಕಡೆ ಬಂದ್ರೆ ಅದ ನಮ್ಮ ರೂಮ್ ಐತಿ. ಸೊ ಇವಾಗ ಹೋಗುನಂತ ಕೆಳಗಡೆ ಸರೌಂಡಿಂಗ್ ಯಾವ ಥರ ಐತಿ ಎಲ್ಲಾನು ನೋಡೋಣಂತ. ಇವರು ರೆಡಿಯಾಗಿ ಕುಂತಾರ. ಲಗೇಜು ಎಲ್ಲ ಪ್ಯಾಕ್ ಆಗೈತಿ. ಸೊ ಇವಾಗ ಹೋಗೋದಂತ ಬಾಕಿ ಐತಿ. ನಡ್ರಿ ಹೋಗೋಣ. ನಾವಿರೋದು ಬ್ಲಾಕ್ 2 ಒಳಗಡೆ. ನಮ್ಮ ಬಿಲ್ಡಿಂಗ್ ಬಾಜುನೇ ಗಾರ್ಡನ್ ಐತಿ. ಗಾರ್ಡನ್ ಮುಂದ್ಗಡೆ ಆಟಾಡೋ ಎಲ್ಲ ಅದಾವು. ಜೋಕಾಲಿ ಹತ್ತದು ಇಳಿಯೋದು ಸಣ್ಣ ಹುಡುಗರು ಎಲ್ಲ ಅದಾವು. ಆದ್ರೆ ಇಲ್ಲಿ ನೋಡಿದ್ರೆ ಅಂಕಲ್ ಆಂಟಿ ಆಡಕೊಂತಾರ. ನೆಕ್ಸ್ಟ್ ಈ ಸೈಡ್ ಬಂದರೆ ಬ್ಲಾಕ್ 1 ಬರ್ತೈತಿ. ಅದು ಬ್ಲಾಕ್ 1. ನಾವಿರೋದು ಬ್ಲಾಕ್ 2. ನೆಕ್ಸ್ಟ್ ಬರೋದು ಬ್ಲಾಕ್ 3 ಬರ್ತೈತಿ. ಇಷ್ಟೊತ್ತನ ರೂಮ್ ಎಲ್ಲ ನೋಡಿದ್ವಿ. ಇವಾಗ ಬಿಲ್ಡಿಂಗ್ ಸರೌಂಡಿಂಗ್ ಯಾವ ಥರ ಐತಿ ಅಂತ ನೋಡೋಣ ಬರ್ರಿ. ಈ ಸೈಡ್ ಐತಿ, ಹೋಗುನ್ ಬರ್ರಿ. ಆ ಸೈಡ್ ಈ ಸೈಡ್ ಎಲ್ಲ ಕಡೆ ಗಾರ್ಡನ್ ಮಾಡಿದ್ದಾರೆ. ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ನೋಡ್ರಿ. ಫುಲ್ ಕ್ಲೀನ್ ಐತಿ ನೋಡಿ ಸಣ್ಣ ಇಲ್ಲಿ.
ಬ್ಲಾಕ್ 1 ಆ ಸೈಡ್ ಐತಿ, ನಾವಿರೋದು ಬ್ಲಾಕ್ 2 ಒಳಗೆ. ಅಲ್ಲಿ ಏನು ಕಾಣಿಸತೈತಿ ಅದು ಬ್ಲಾಕ್ 3 ಐತಿ. ಇವಾಗ ಇದಿಷ್ಟು 1 by 1 ಐತಿ. ಆ ಸೈಡ್ ಗಾರ್ಡನ್ ಐತಿ, ಅದನ್ನು ನೋಡಕ್ಕೆ ಹೋಗೋಣ ಬರ್ರಿ. ನಾವಿದ್ದು ಕೈಲಾಸ ಸದನ, ಇದಿರೋದು ಗಂಗಾ ಸದನ. ಇಲ್ಲೇ ನೋಡಕ್ಕೆ ಹೋಗೋಣ ಬರ್ರಿ. ಸರೌಂಡಿಂಗ್ ಎಲ್ಲ ಕಡೆನೂ ಗಾರ್ಡನ್ ಮಾಡಿದಾರೆ ನೋಡಿ ಸ್ವಾಮಿ. ಇದು ನೋಡು, ಇದೊಂದು ಸ್ವಲ್ಪ ಇದು ಒಳ್ಳೆ ಫ್ರೇಮ್ ಗತೆ ಬರ್ತೈತಿ. ಇದು ಫೋಟೋಸ್ ತೆಗಿಸ್ಕೊಳಕ್ಕೆ ಬಾಳೆ ಗಿಡ ಮಾಡಿದ್ನಲ್ಲ ಅದನ್ನ. ನೆಕ್ಸ್ಟ್ ಈ ಸೈಡ್ ಬರ್ರಿ. ಎಲ್ಲ ನೋಡ್ರಿ, ನಮ್ಮ ಗಣಪದಲ್ಲ ಎಲ್ಲರೂ ಅದಾರ. ಇಲ್ಲಿ ಬಿಸಿಲಿ ಕರೆಕ್ಟ್ ಕಾಣುವಂತ ಅಲ್ಲೇ ಹೋಗಿ ತೋರಿಸ್ತಾರೆ. ಚಪ್ಪಲಿ ಬಿಡು ಇಲ್ಲ. ಬರ್ರಿ, ದೇವ್ರ ಆಶೀರ್ವಾದ ತಗೊಂಡು ಬರ್ರಿ. ಚಂದ ಅದ ಗಣಪ. ಎಷ್ಟು ದೊಡ್ಡದೈತೆ ನೋಡು ಗಣಪ. ಪೂರ್ತಿ ಮೂರ್ತಿನೇ ಮಾಡ್ಯಾರ ನೋಡ. ಶಿವಂಗ ನೀರು ಹಾಕುವಂಗ. ಗಣಪನಿಂದ ಯಾರದಾರ ಸಹನ? ಯಾರಿರ್ತಾರ ಹೇಳ್ರಿ, ಅವ್ರ ಅಪ್ಪ ಅಮ್ಮ ಪಾರ್ವತಿ ಪರಮೇಶ್ವರ ಅದಾರ. ಅವ್ರು ಅದಾರನ? ಬರ್ರಿ ನೋಡುವಂತ್ರಿ. ಹಿಂದ್ ಕುಂತ್ಬಿಟ್ರ. ಎಷ್ಟ್ ಚಂದ ಮಾಡ್ಯಾರ ನೋಡ್ರಿ. ಇದನ್ನು ಭಾರಿ ಚಂದ ಅದ. ಚಲೋ ಐತ್ ನೋಡಿದ. ಹೌದು. ಇವಾಗ ಶಿವ ಪಾರ್ವತಿನ ನೋಡಿದ್ವಿ. ನೆಕ್ಸ್ಟ್ ಇಲ್ಲಿ ಮೊಲಗಳು ಅದಾವು, ಅವನು ನೋಡೋಣ ಬರ್ರಿ. ಫುಲ್ ಕೇಸ್ ಮಾಡ್ಬಿಟ್ಟಾರ ಅದಕ್ಕೆ. ಕೊಕ್ಕರೆ ಜೀವಂತ ಅದಾವ ಮಾಡಿನಲ್ಲ ಮರ. ಎಷ್ಟು ಮಸ್ತ್ ಓಡಾಡಕಂತ ನೋಡ್ರಿ. ಇದು ನೋಡೋದೈತೆ ನೋಡ್ರಿ. ಹಾಯ್, ಚೆನ್ನಾಗಿದೆ ಮೊಲಗಳು. ಬಟ್ ಅದು ಫುಲ್ ಕೇಜ್ ಹಾಕಿದಾರ, ತೋರ್ಸಕ್ಕೆ ಆಗ್ತಿಲ್ಲ ಕರೆಕ್ಟಾಗಿ. ಮೊಲಗಳಷ್ಟೇ ಜೀವಂತದ, ಉಳ್ಕಿದ ಕೊಕ್ಕರೆ ಎಲ್ಲ ಅವೆಲ್ಲ ಪೂರ್ತಿ ಸ್ಟ್ಯಾಚು. ಪ್ರತಿಯೊಂದು ಸದನಕ್ಕೂ ಒಂದೊಂದು ಎಕ್ಸಿಟ್ ಐತಿ. ಈ ಕಡೆ ಒಂದೈತಿ, ಆಮೇಲೆ ಈ ಸೈಡ್ ಒಂದೈತಿ. ಇವಾಗ ಬುಕ್ಕಿಂಗ್ ಮಾಡಿ ಕೀ ಎಲ್ಲಿ ಇಸ್ಕೊಳೋದು ಅಂತ ನೋಡೋಣ ಬರ್ರಿ. ನಾವಿವಾಗ ಕಾಳಹಸ್ತಿಗೆ ಬಂದೇವಿ. ಟೆಂಪಲ್ ಇಂತ ಏನ್ ರೂಮ್ಸ್ ಇರ್ತಾವು, ಸೊ ಅದನ್ನ ತಗೊಂಡೇವಿ. ಆಕ್ಚುಲಿ ಇದು ಗುಡಿಕಿನ್ನ 1 ಕಿಲೋಮೀಟರ್ ದೂರ ಐತಿ, ಗುಡ್ಡದ ಕಡೆ ಐತಿದೆ. ನೀವಿಲ್ಲೇ ಬರ್ಬೇಕಂದ್ರ ಪ್ರೈವೇಟ್ ವೆಹಿಕಲ್ ತಗೊಂಬರ್ರಿ, ಇಲ್ಲ ಆಟೋ ತಗೊಂಬರ್ರಿ. ಯಾಕಂದ್ರೆ ಇಲ್ಲೇ ಹಂಗ ಬರಾಕ ಆಗುದಿಲ್ಲ, ಒಂದ್ ಸ್ವಲ್ಪ ದೂರ ಆಗ್ತೈತಿ. ಆಮೇಲೆ ಬಸ್ ಫೆಸಿಲಿಟಿನೂ ಏನೂ ಇಲ್ಲ. ಆಮೇಲೆ ಮೊಬೈಲ್ ನೆಟ್ವರ್ಕು ಇಲ್ಲೇ ಬರಂಗಿಲ್ಲ. ಬಂದ ತಕ್ಷಣ ನೀವು ಬ್ಲಾಕ್ 1 ಒಳಗ ಕೀ ಇಸ್ಕೋಬೇಕು. ಅಲ್ಲೇ ಕೀ ಕೊಡ್ತಾರ. ಆಮೇಲೆ ಎಲ್ಲಿ ಹೋಗುದಂತ ಅವ್ರ ಹೇಳ್ತಾರ. ಆಮೇಲೆ ನೀವು ರೂಮ್ ಬುಕ್ ಎಲ್ಲಿ ಮಾಡ್ಬೇಕಪ್ಪ ಅಂದ್ರೆ ದೇವಸ್ಥಾನದ ಬಾಜುಕ ಒಂದು ಆಫೀಸ್ ಐತಿ, ಅಲ್ಲೇ ಬುಕ್ಕಿಂಗ್ ಮಾಡಿ ಇಲ್ಲೇ ಬಂದು ಈ ಕಡೆ ಕೀ ಇಸ್ಕೊಂಡು ಆಮೇಲೆ ನಮಗ ರೂಮ್ ಸಿಗ್ತೈತಿ. ಈ ಗುಡಿ ಬಾಜುಕ ಇಲ್ಲೊಂದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಐತ್ರಿ, ಅಲ್ಲೇ ಹೋಗಿ ಬಿಲ್ ಪೇಮೆಂಟ್ ಮಾಡಿ ಅವರೊಂದು ಸ್ಲಿಪ್ ಕೊಡ್ತಾರ್ರಿ. ಅದನ್ನ ತಗೊಂಡು ರೂಮ್ ಕಡೆ ಹೋಗ್ಬೇಕು. ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಯಾವ ತರ ಐತಿ ಅಂತ ನೋಡೋಣ ಬರ್ರಿ. ಕೌಂಟ್ರಲ್ಲಿ ಬಂದು ಅಮೌಂಟ್ ಕೊಟ್ಟು ಟಿಕೆಟ್ ತೊಗೊಂಡು ಹೋಗ್ಬೇಕು. ಇದು ಹೊರಗಡೆನೇ ಇದೆ. ಇದೇ ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್, ಗುಡಿ ಬಾಜುನೇ ಐತೆ 4 ನಂಬರ್. ಇದೇ ನೋಡಿ ನಮ್ಮದು ರೂಮ್ ಬುಕಿಂಗ್ ಟಿಕೆಟ್. ನಾವು ನಾನ್ AC ರೂಮ್ ತೊಗೊಂಡಿದ್ವಿ, ಹಾಗಾಗಿ 450 ಅಡ್ವಾನ್ಸು 500, ರೂಮ್ ರೆಂಟು 450 ಐತಿ. ನಿಮ್ಗೆ ಇನ್ ಕೇಸ್ AC ಬೇಕು ಅಂತಂದರೆ 1100 ಬರುತ್ತೆ. ನಮ್ಗೆ ಕೈಲಾಸ ಸದನ ಬಂದಿತ್ತು B2. ಇದೇ ನೋಡ್ರಿ ಕೀ ಕೌಂಟ್ರ್. ನಾವಿಲ್ಲೇ ರೂಮ್ ಬುಕ್ ಮಾಡಿರೋದು. ಸೈಡಿಗೆಲ್ಲ ಕಾರ್ ಪಾರ್ಕಿಂಗ್ ಐತಿ ಮುಂದ್ಗಡೆ. ಈ ಸೈಡು ಮತ್ತು ಈ ಸೈಡ್ 2 ಸೈಡು ಕಾರ್ ಪಾರ್ಕಿಂಗ್ ಐತಿ. ಅಲ್ಲಿ ನೀರಿಂದ ಐತಿ ಜಲಪ್ರಸಾದ. ಇದು ಮಾತ್ರ ಟೋಟಲ್ ಎಲ್ಲ ಕಡೆ ಐತಿ. ಕಾಳಹಸ್ತಿ ಇಲ್ಲತ್ತು, ತಿರುಪತಿ ಇಲ್ಲತ್ತು, ಜಲಪ್ರಸಾದ ಇದ್ದೇ ಇರುತ್ತೆ. ಅಂದ್ರೆ ನೀರಿನ ಫ್ರೀ ನೀರಿನ ಫೆಸಿಲಿಟಿ ಕೊಟ್ಟಿರ್ತಾರೆ. ಈ ಸೈಡ್ ಬಂದರೆ ಪೂರ್ತಿ ಎಲ್ಲ ಕಡೆ ಗುಡ್ಡ ಇದಾವೆ. ಇದು ಮೇನ್ ರೋಡ್. ಹಿಂಗಿಂದ ಹೋಗ್ಬೇಕು. ಆಟೋ ಬೇಕಂದ್ರೆ ಆಟೋನೂ ಸಿಗುತ್ತೆ. ಕಾರ್ ನೀವು ಪ್ರೈವೇಟ್ ವೆಹಿಕಲ್ ತರಬೇಕು, ಇಲ್ಲಾಂದ್ರೆ ಆಟೋನೂ ಸಿಗ್ತೈತೆ. ಯಾವ ಸೈಡಿಂದ ಅದ್ರ ಸೈಡ್ ನೀವು ಬರ್ಬೋದು. ಇಲ್ಲಿ ನಾವು ಹೋಗಿ ನೋಡಿರೋದು ಕೈಲಾಸ ಸದನ. ಇದು ಬ್ಲಾಕ್ ನಂಬರ್ 1. ಇಲ್ಲೇ ಹೋಗಿ ಕೀ ತೊಗೊಂಡು ನೆಕ್ಸ್ಟ್ ಅಲ್ಲಿ ಬ್ಲಾಕ್ 2 ಹೋಗ್ಬೋದು. ಇಲ್ಲೇ ಫುಡ್ ಫಾರ್ ಅಂತ ಹೇಳಿ ಒಂದು ಸಣ್ಣ ಹೋಟೆಲ್ಲು ಐತಿ, ಅದು ಕ್ಲೋಸು ಆಗೈತಿ. ನಮಗೆ ಆ್ಯಕ್ಚುಲಿ ನಿನ್ನೆ ರೂಮ್ ಟಿಕೆಟ್ ಬುಕ್ ಮಾಡಿದಾಗ ಅವ್ರೇನು ಹೇಳಿದ್ರು, ಅಲ್ಲೇನು ಊಟಕ್ಕೆ ಸಿಗೋಲ್ಲ, ಸೊ ಇಲ್ಲಿ ಏನಿದ್ರು ಊಟ ಇಲ್ಲೇ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದ್ರು.
ಅದ್ರ ಪ್ರಕಾರನೇ ಇದು ಕ್ಲೋಸ್ ಐತಿ, ಮತ್ತು ಓಪನ್ ಇರುತ್ತೆ ಇಲ್ಲ ಅದು ಗೊತ್ತಿಲ್ಲ. ಒಂದು ಸಣ್ಣ ಕ್ಯಾಂಟೀನ್ ಅಂತೂ ಐತಿ ಇಲ್ಲಿ. ಹೊರಗೆ ಆಟೋ ನಿಂತವ. ಆಟೋ ಮಾತ್ರ ಫೆಸಿಲಿಟಿ ಯಾವಾಗಲೂ ಇದ್ದೇ ಇರ್ತೈತೆ, ಯಾಕಂದ್ರೆ ಬಸ್ಸಿಗೆ ಬರೋರಿಗೆ ಆಟೋ ಬಿಡ್ತಿರ್ತಾರೆ, ಏನೋ ಗತಿ ಇಲ್ಲ. ಇದೇ ಆಟೋದಲ್ಲೇ ಹತ್ತಿ ನಾವು ಹೋಗ್ಬೇಕು. ನಿನ್ನೆ 60 ತಗೊಂಡ್ರು, ಇವತ್ತೆಷ್ಟು ಅನ್ನೋದು ಆಟೋ ಒಳಗೆ ಹತ್ತೇವೆ. 3 numbers ಇದೆ, 20 rupees 1%. ಹಾಂ 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 50 rupees ಅಂತ 1% 2% 50 rupees. ಬಂದ್ರ आपका नंबर बताए भाई, मोबाइल नंबर. मोबाइल नंबर है 8977 ಹಾಂ 27 ಹಾಂ 4562. 4562. ಇಲ್ಲಿ ಬಂದ್ರಂದ್ರೆ ಅಣ್ಣಾರಿಗೆ ಫೋನ್ ಮಾಡಿರಿ, ರೂಮಿಂದ ಅವರೇ ಕೊಡ್ತಾರೆ. ಯಾಕಂದ್ರೆ ಕೆಲವೊಂದ್ಸಲ ಸಿಗೋದು ಕಷ್ಟ ಐತಿ. ಇಲ್ಲಿ ಹೊರಗಡೆಯಿಂದ ಎಲ್ಲ ಏನು ಫೆಸಿಲಿಟಿ ಇಲ್ಲ, ಬಸ್ ಇಲ್ಲ, ಏನಿಲ್ಲ. ಹಂಗಾಗಿ ಆಟೋ ಬೇಕೇ ಬೇಕು. ಕೇಸ್ ನಂಬರ್ ಬೇಕಾದ್ರೆ ನಂಬರ್ ಹೇಳೀನಿ, 50 rupees ತೊಗೊಳ್ತಾರೆ. 3 ಮಂದಿ ಬಂದರೆ 60 rupees ಆಗುತ್ತೆ. ಈ ಒಂದು ಇನ್ಫಾರ್ಮೇಟಿವ್ ವಿಡಿಯೋ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಮತ್ತೆ ಲಾಗ್ಸ್ ಮಾಡ್ತಿರ್ತೀವಿ, ಸಪೋರ್ಟ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಮತ್ತು ನೆಕ್ಸ್ಟ್ ಲಾಗ್ನಾಗ ಸಿಗೋಣಂತ. ಹಂಗೆ ಈ ತಿರುಪತಿ ಸೀರೀಸ್ ಎಲ್ಲ ಅಪ್ಲೋಡ್ ಮಾಡೀನಿ, ಸೊ ಅವನು ಮಿಸ್ ಮಾಡಲಿಲ್ಲಂಗೆ ಎಲ್ಲ ವೀಡಿಯೋಸು ನೋಡಿ ಸಪೋರ್ಟ್ ಮಾಡಿರಿ.